ಕಾಡಿಗೆ ನಾವು ಹೊಸಬ್ರೋ ಅಥವಾ ಕಾಡ್ ನಮಗೆ ಹೊಸ್ತೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಿರುವಂತ ಒಂದು ಸಂತೋಷ ಸಿಗುತ್ತೆ. ಯಾಕಂದ್ರೆ ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಸೊ ಅದನ್ನ ಗೌರವಿಸೋದು ತುಂಬಾ ಮುಖ್ಯ ಅಂತ ನನ್ಗೆ ಅನ್ಸುತ್ತೆ. ನೋಡಿ ಲೆಪರ್ಡ್ ಮೂವ್ಮೆಂಟ್ ಆಗಿದೆ ಮಾರ್ನಿಂಗ್. ಹೇಗೆ ಅನಿಸ್ತದೆ ಇನ್ನೊಂದು ಸರೌಂಡಿಂಗ್ ನೋಡ್ತಾ ಇದ್ದಾರೆ, ಹಚ್ಚ ಹಸಿರು ಎಲ್ಲ ಕಡೆ ಗ್ರೀನ್ ಗ್ರೀನ್. ನಾನು ಕೂಡ ಫುಲ್ ಗ್ರೀನಲ್ಲಿದ್ದೀನಿ. ಸೊ ನಮಸ್ಕಾರಗಳೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಈ ಒಂದು ನೇಚರ್ ಲಾಗ್ ಅಂತೂ ಅದ್ಭುತವಾಗಿರುತ್ತೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಾನು ಇರೋದೇ ನೇಚರ್ ಮಡಿಲಲ್ಲಿ. ಇವತ್ತು ಈ ಒಂದು ನೇಚರ್ ಲಾಗ್ ಅನ್ನೋದಕ್ಕಿಂತನೂ ಈ ಒಂದು ನೇಚರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತೇಳಿ ಸುಮಾರು ದಿನದಿಂದ ಅಂದ್ಕೊಂತಿದ್ದೆ. ಏನೋ ನಮ್ಮ ಸಿದ್ದಣ್ಣನ ದಯೆಯಿಂದ ಒಂದು ನೇಚರಿಗೆ ಬರೋ ಥರ ಆಯಿತು. ನೋಡಿ ನನ್ನ ಜೊತೆ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು, ನಮ್ಮ ಸೂಪರ್ ಬೈಕ್ ಬಾಯ್ ಮಿಸ್ಟರ್ ಮೋಹನ್ ಜಯಣ್ಣ ಇದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಆಸ್ ಯೂಶುವಲ್ ಸಿದ್ದಣ್ಣ ಅವರು ಕೂಡ ಇದ್ದಾರೆ. ಏನೇನ್ ಬಾಯ್ಸ್ ಸಮಾಚಾರ? ಫೈನಲಿ ಮೇಗೂರ್ ಆದ್ಮೇಲೆ ಇವತ್ತು ಟ್ರಿಪ್ ಹೋಗ್ತೀವಿ. ಲಾಸ್ಟ್ ಟ್ರಿಪ್ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಊರಿಗೆ, ಸಿದ್ದೇಶ್ ಮತ್ತೆ ಇವರು. ಆಕ್ಚುಲಿ ಬಿಟ್ಬಿಟ್ಟು ಹೋಗಿಲ್ಲ, ಇವ್ರು ನಮ್ಮ ಜೊತೆ ಬರಲಿಲ್ಲ, ಕರೆಕ್ಟ್ ಅಲ್ವಾ? ಅದು ಮ್ಯಾಟ್ರು. ಬಟ್ ಆಕ್ಚುಲಿ ಅವೈಲೇಬಲ್ ಇರಲಿಲ್ಲ. ಬಟ್ ಐ ರಿಯಲಿ ಮಿಸ್ ದ ಟ್ರಿಪ್. ಊಟಿ ಎಲ್ಲ ಎಂಜಾಯ್ ಮಾಡ್ಕೊಂಡ್ ಬಂದಿದ್ದಾರೆ ಬಾಯ್ಸ್ ಎಲ್ಲ. ಸೊ ಫೈನಲಿ ಎಲ್ಲಿದ್ದೀವಿ ಅಂತ ಇನ್ನೂ ಹೇಳಿಲ್ಲ. ಇನ್ನು ಹೇಳಿಲ್ವಾ? ರಿಯಲ್ ಮಾಡೋಣ. ಭದ್ರಾ, ವಿ ಆರ್ ಇನ್ ಭದ್ರಾ ಟೈಗರ್ ರಿಸರ್ವ್, ಜಂಗಲ್ ಲಾಡ್ಜಸ್ ಅಲ್ಲಿ ಇದ್ದೀವಿ. ಜಂಗಲ್ ಲಾಡ್ಜಸ್ ಅಲ್ಲಿ ಇದೀವಿ ಅಂದಮೇಲೆ ಅದ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಎಕ್ಸ್ಪೀರಿಯನ್ಸ್ ಅನ್ಬೋದು. ಎಸ್, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ನಾವು ನೆಕ್ಸ್ಟ್ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ. ಬಂದು ರೂಮ್ ಚೆಕ್ ಇನ್ ಆದ್ವಿ. ಎಂಟರ್ ಆಗ್ತಿದ್ದಂಗೆ ನೋಡಿ ವುಡನ್ ಅಲ್ಲೆಲ್ಲ ಫುಲ್ ಪಾತ್ ಮಾಡಿದ್ದಾರೆ. ವುಡನ್ ಪಾತ್ವೇ. ವೆಲ್ಕಮ್ ವೆಲ್ಕಮ್. ನಾನು ಆಕ್ಚುಲಿ ಬೆಂಗಳೂರಲ್ಲೆಲ್ಲನೂ ಈ ಲಾಡ್ಜಸ್ ಲಕ್ಸುರಿ ರೆಸಾರ್ಟ್ ಇಂತ ಈ ಜಂಗಲ್ ಬಂದ ಮೇಲೆ ಈ ಥರ ಜಂಗಲ್ ವೈಬ್ಸ್ ಇರಬೇಕು. ನೋಡಿ ವುಡನ್ ಅಲ್ಲಿ ಮಾಡಿರೋಂಥ ಎಲ್ಲ ಫರ್ನಿಚರ್ಸ್, ಫರ್ನಿಶ್ಡ್ ಬೆಡ್ಸ್ ಇದೆಲ್ಲ ಸಕ್ಕತ್ತಾಗಿದೆ. ನನಗೆ ಮೇಯ್ನ್ಲಿ ಇಷ್ಟ ಆಗಿದೆ ಅಂತಂದರೆ ಈ ಬಾಲ್ಕನಿ ವ್ಯೂ. ಇಲ್ಲಿ ನಮ್ಮ ಬೆಡ್ ಇದೆ, ರೆಡಿ ಆಗ್ತಾ ಬ್ಯೂಟಿಫುಲ್ ವ್ಯೂ ನೋಡ್ಬೋದು. ಬಾಲ್ಕನಿ ನನ್ನ ಕ್ರೇಜಿ ಸಕ್ಕತ್ತಾಗಿದೆ. ನಿಂತ್ಕೊಂಡು ನೋಡೋದಕ್ಕೆ ಆ್ಯಕ್ಚುಲಿ ಇರೋದು ಕ್ಲಿಫಲ್ಲಿ. ಸೊ ಇದೊಂಥರ ಗುಡ್ಡದ ಮೇಲ್ಗಡೆ ಇರೋದು ರೆಸಾರ್ಟು. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ಇಲ್ಲಿ ನಡ್ಕೊಳ್ಳೋ ಜಾಗ ಇಲ್ಲ. ಬಟ್ ಇಲ್ಲೆಲ್ಲ ತುಂಬ ರೂಮ್ಸ್ಗಳಿದೆ, ಬೇರೆ ರೂಮ್ಸ್ ಎಲ್ಲ. ನಿಮಗೆ ಅನಿಸ್ತದೆ ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ವೈಬ್ಸೇ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಎಸ್ಪೆಷಲಿ ಭದ್ರಾ ಡ್ಯಾಮಿಂದ ನೀರು ಬಂದಿದೆಯಲ್ಲ. ಸೊ ನಾವೀಗ ಬಂದಿರೋ ಸಮ್ಮರಲ್ಲಿ ನಾವೇನಾದ್ರೂ ಇನ್ ಕೇಸ್ ಮಾನ್ಸೂನಲ್ಲಿ ಬಂದಿದ್ರೆ ಮಾತ್ರ ಇದೊಂಥರ ಐಲ್ಯಾಂಡ್ ಥರ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾವು ಸಿದ್ಧಾನೆ ಹೇಳ್ತಿದ್ರೆ ಆಗಲೇ. ಆಲ್ಮೋಸ್ಟ್ ಇಲ್ಲಿವರೆಗೆಲ್ಲ ನೀರು ಬರುತ್ತಂತೆ. ಇದೊಂಥರ ಐಲ್ಯಾಂಡ್ ಥರ ಆಗುತ್ತೆ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಇದೆ ರೂಮ್ಸ್ ಎಲ್ಲ. ಸೊ ಥ್ಯಾಂಕ್ ಯು ಸಿದ್ದಣ್ಣ ಈ ಒಂದು ಎಕ್ಸ್ಪೀರಿಯನ್ಸ್ಗೆ. ಬನ್ನಿ ಹೋಗೋಣ ಅಂತ ನಮ್ಮ ಮುಂದಿನ ಕಾರ್ಯಕ್ರಮ. ಇವಾಗ ಟೈಮು 1:30 ಆಯಿತು. ಇವಾಗ ಲಂಚ್ ಅರೇಂಜ್ ಆಗಿದೆ. ಲಂಚ್ ಮಾಡ್ಕೊಂಬೋಣ. ಓಕೆ, ಲಂಚ್ ಮಾಡೋಣ ಬನ್ನಿ. ಎಸ್, ಲೆಟ್ಸ್ ಗೋ. ಸೊ ನೋಡಿದ್ರಲ್ಲ ರೂಮ್ ಟೂರ್ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು. ಸೊ ಬಿಫೋರ್ ಸಫಾರಿ ಹೋಗ್ಬಿಟ್ಟು ಲಂಚ್ ಮಾಡೋಣ ಅಂತೇಳಿ ಹೊರಟಿದ್ದೇನೆ. ಸೊ ಲಂಚ್ಗೆ ಮುಂಚೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ಪ್ಲೇಸು ಅದ್ಭುತವಾಗಿದೆ. ಯಾಕೆ ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ ಹ್ಯಾಂಗಿಂಗ್ ಬ್ರಿಡ್ಜು ನೆಕ್ಸ್ಟ್ ಲೆವೆಲ್ ಸಿನಿಮಾಟಿಕ್ ಆಗಿದೆ. ಬನ್ನಿ ನೋಡೋಣ. ಈಗ ನಿಮಗೆ ನೇಚರು ಮತ್ತು ಈ ಪ್ರಾಣಿಗಳು ಅಂದರೆ ಏನಕ್ಕೆ ಇಷ್ಟ? ಸೊ ನೇಚರು ಪ್ರಾಣಿಗಳು ಯಾಕೆ ಇಷ್ಟ ಅಂದರೆ, ಮನುಷ್ಯ ಆದವನು ತನ್ನ ಸ್ವಾರ್ಥದಿಂದ 95% ಆಫ್ ಭೂಮಿನ ಆಕ್ಯುಪೈ ಮಾಡ್ಕೊಂಡಿದ್ದಾನೆ. ಬಟ್ ಡಿಫ್ರೆನ್ಸ್ ಏನಂದರೆ, ನಮಗೆ ಮೆದುಳಿದೆ. ಆ ಮೆದುಳು ನಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಅದರಿಂದ ನಾವು ಬೇರೆ ಸ್ಪೀಷೀಸ್ನ ಡಾಮಿನೇಟ್ ಮಾಡಿದ್ದೀವಿ. ನಮ್ಮ ಬ್ರೈನಿಂದ ಯೂಸ್ ಮಾಡಿ ಅದನ್ನ ಡಾಮಿನೇಟ್ ಮಾಡಿ ಅದನ್ನೆಲ್ಲ ನಾಶ ಮಾಡಿ ಇಟ್ಟಿದ್ದೀವಿ. ಸೊ ಅಟ್ಲೀಸ್ಟ್ ನಮ್ಮಂಥವ್ರು ತಿಳಿದಿರೋರು ಈ ವರ್ಲ್ಡ್ ಅಂತ ಉಳಿಸಿ ನೆಕ್ಸ್ಟ್ ಜನರೇಷನ್ಗೆ ಅವ್ರಿಗೂ ಇಂಥ ಪ್ರಾಣಿಗಳಿದೆ ಅಂತ ಗೊತ್ತಾಗಬೇಕು.
ಆಲ್ಮೋಸ್ಟ್ ಬೆಳಗ್ಗೆ ಬಿಟ್ಟಿದ್ದು ಬಂದ್ಬಿಟ್ಟು ಒಂದು 4:15 ಬಿಟ್ವಿ. ಬಿಟ್ಟ ಮೇಲೆ ಇದೊಂದು 6 to 7 hours ಜರ್ನಿ ಆಯಿತು ಬೆಂಗಳೂರಿಂದ ಶಿವಮೊಗ್ಗ ಬರೋದು. ಮಧ್ಯದಲ್ಲಿ ಅಯೋಧ್ಯೆ ಸಾಗರ್ ಅಂತ ಒಂದು ಹೋಟ್ಲಿತ್ತು, ಅಲ್ಲಿ ಹೋಗ್ಬಿಟ್ಟು ಒಬ್ಬಟ್ಟಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದು ಟೆಸ್ಟ್ ಮಾಡಿ ಈಗ ಎದ್ದು ಸಿಗ್ತಾ ಇದ್ದೀನಿ ನೋಡಿ. ಏನು ಹಾಕೊಳ್ತಾ ಇದ್ದೀರಾ? ವಾಟರ್ ಮಿಲನ್ನು ವೆಜ್ ಸಲಾಡು. ತುಂಬ ವೆರೈಟೀಸ್ ಇದೆ, ವೆಜ್ ನಾನ್ ವೆಜ್ ತುಂಬಾ ಆಪ್ಷನ್ಸ್ ಇದೆ. ಓಕೆ, ಆ ಕಡೆ ನಾನ್ ವೆಜಿಟೇರಿಯನ್. ಓಕೆ, ಸೊ ತುಂಬಾ ಆಪ್ಷನ್ಸ್ ಇದೆ ಚೆನ್ನಾಗಿ. ಈ ಕಡೆ ಸಾಂಬಾರು, ಸಾಬುದಾನ್ ಖೀರ್ ಇದೆ, ಸಾಬುದಾನ್ ಖೀರ್ ಪಾಯಸ. ಕರ್ಡು ಆ ಕಡೆ ನಾನ್ ವೆಜ್ ಇದೆ ನೋಡಿ. ಈ ಕಡೆ ಚಿಕನ್ ಬಿರಿಯಾನಿ ಆ್ಯಂಡ್ ಎಗ್ ಕರಿ. ಬನ್ನಿ. ಊಟ ಹೆಂಗಿತ್ತು? ಚೆನ್ನಾಗಿತ್ತು. ಇಟ್ ಇಸ್ ಗುಡ್. ಇಟ್ ಇಸ್ ಗುಡ್ ಇದನ್ನ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತಲ್ಲ. ಸೊ ವೆಜ್ಜು ಇತ್ತು, ನಾನ್ ವೆಜ್ಜು ಇತ್ತು. ಅದ್ಭುತ ಬ್ಯಾಟಿಂಗು ಆಯ್ತು. ಈ ಬ್ಯಾಟಿಂಗ್ ಆದಮೇಲೆ ನೆಕ್ಸ್ಟ್ ಹೋಗ್ಬಿಟ್ಟು ಮಲ್ಕೊಳ್ಳೋಣ ಸದಾ. ಬಟ್ ಏನು ಮಾಡೋಣ, ಸಫಾರಿ ಮಾತ್ರ ಮಿಸ್ ಮಾಡಂಗೆ ಇಲ್ಲ. ಇವಾಗ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಜಂಗಲ್ ಸಫಾರಿ. ಮೇನ್ ಇಲ್ಲಿ ನೋಡ್ಬೇಕಾಗಿರೋದೇ ಸಫಾರಿ, ಮೇನ್ ಅಟ್ರಾಕ್ಷನ್ ಸಫಾರಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಟೈಗರ್ ಸೈಟ್ ಆಗ್ಬಿಡ್ಲಿ ಸಿಕ್ಕರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತಲ್ವಾ. ನಮ್ಮ ಸಿದ್ದೇಶ್ ಆಕ್ಚುಲಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಸೊ ಅವನದು ಒಂದು ಪೋರ್ಟ್ಫೋಲಿಯೋ ಇದೆ, ಸಿದ್ದೇಶ್ ಎಸ್ ಅಂತ ಅಂದ್ಬಿಟ್ಟು. ಹೋಗಿ ಚೆಕ್ ಮಾಡಿ, ತುಂಬಾನೇ ವೈಲ್ಡ್ ಲೈಫ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾನೆ. ಸೊ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಮಿಸ್ ಮಾಡ್ಬಿಡಿ ನೋಡಿ. ಸೊ ಈಗ ನೆಕ್ಸ್ಟ್ ಹೋಗ್ಬಿಟ್ಟು ರೆಡಿ ಆಗೋಣ ಸಫಾರಿಗೆ. ಓಕೆ ಬನ್ನಿ, ಮತ್ತೆ ಸಫಾರಿಯಲ್ಲಿ ಮೀಟ್ ಆಗೋಣ. ಸೆಟ್ಟಿಗೂ ಆಲ್ ಸೆಟ್ ಗೋ ಟು ಜಿಪ್ ಸಫಾರಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ ಆ್ಯಕ್ಚುಲಿ. ನಮ್ಮ ಹೆಸರು ದಿವಾಕರ್ ಅಂತೇಳಿ, ಇಲ್ಲಿ 20 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀವಿ. ಭದ್ರಾ ರಿವರ್ಟನ್ ಲಾಡ್ಜಲ್ಲಿ ಡೈವರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಸೀನಿಯರ್ ಮೋಸ್ಟ್ ಡೈವರ್ ನಾನು. ಇದು ಭದ್ರಾ ಡ್ಯಾಮಿಂದು ಅಳತೆ ಇರೋ ನೀರು 186 ಅಡಿಯಿಂದ ಮಾರ್ಕ್ ಇದೆಯಲ್ಲ, ಎಲ್ಲ ಮಾರ್ಕು ಅಲ್ಲಿ ಗಂಟ ನೀರು ಬಂದೆ 186 ಅಡಿ ನೀರಿದೆ ಅಂತ. ಲಾಸ್ಟ್ ಇಯರ್ ನಮಗೆ 30 ಫೀಟ್ ವಾಟ್ರ್ ಬಂದಿಲ್ಲ, ಹಂಗಾಗಿ ಸ್ವಲ್ಪ ನೀರು ಲೋ ಲೆವೆಲ್ ಹೋಗಿದೆ. ಈ ಸರಿ ಏನೋ ತುಂಬಿದ್ರು ಬರ್ಬೋದು ನೀರು. ಈ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತೇಳಿ ನಮ್ಮ ರಿವರ್ಟಲ್ ಲಾಡ್ಜ್ಗೆ ನಿಯರೆಸ್ಟ್ ಹತ್ರದಲ್ಲಿದೆ ಇದು. ಸೊ ನಮಗೆ ಸೈಟ್ ಆಗಲಿ ಅಂತ ಹೇಳ್ಬಿಟ್ಟು ದೇವ್ರಿಗೆ ಒಂದು ಕೈ ಮುಟ್ಕೊಂಬೋಣ. ಇಲ್ಲಿಂದ 3 ಕಿಲೋಮೀಟರ್ವರೆಗೆ ಗೇಟ್ ಸಿಗುತ್ತೆ, ಅಲ್ಲಿಂದ ಎಂಟ್ರಿ. ಸೊ ಈ ಫಾರೆಸ್ಟ್ ಬಂದ್ಬಿಟ್ಟು ಎಷ್ಟು ಎಕರೆ ಇದೆ ಸರ್ ಟೋಟಲ್? ಇದು 1,40,000 ಎಕರೆ ಇದೆ. 1,40,000 ಎಕರೆ ಎಕರೆ ಬರುತ್ತೆ. ಓ, ತುಂಬ ದೊಡ್ಡ ಕಾಡು. ತುಂಬ ದೊಡ್ಡ ಕಾಡು. ಬಟ್ ಇಲ್ಲಿ ಬಂದು 4 ರೇಂಜು. ಒಂದು ರೇಂಜ್ ಬಂದು ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ, ಒಂದು ತನ್ಗೆ ಬೈಲು, ಒಂದು ಹೆಬ್ಬೆ, ಒಂದು ಮುತೋಡಿ. ಈಗ ನಾವು ಫಾರೆಸ್ಟ್ ಎಂಟ್ರಿ ಆಗೋದಲ್ಲ ಚಿಕ್ಕಮಗಳೂರು ಸೈಡ್ಗೆ. ಓಕೆ, ಒಟ್ಟು ಎಷ್ಟು ಹುಲಿಗಳಿದೆ ಸರ್ ಇಲ್ಲಿ? ನಮ್ಮ ಭದ್ರಾ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಬಂದು ಇದು ಕ್ಯಾಮ್ರಾ ಟಾಪಲ್ಲಿ ಒಟ್ಟು ಒಂದು 40 ಇದೆ ಅಂತ ಹೇಳಿದ್ದಾರೆ. 40 ಇದೆ. ಲೆಪರ್ಡ್ಸ್ ಬಂದು ಒಂದು 60ವರೆಗೂ ಲೆಪರ್ಡ್ಸ್ ಇದೆ. 60 ಲೆಪರ್ಡ್ಸು, 40 ಹುಲಿ. ಹುಲಿ ಇದೆ. 300 ಆನೆ 300ವರೆಗೂ ಇದೆ. 300 ಆನೆ. ಇಲ್ಲ, ಎಲಿಫೆಂಟು ಟೈಗರ್ ಎರಡನ್ನೂ ಕೌಂಟಿಂಗ್ ಇರುತ್ತೆ. 3 ವರ್ಷಕ್ಕೊಂದ್ಸರಿ 4 ವರ್ಷಕ್ಕೊಂದ್ಸರಿ ಕೌಂಟಿಂಗ್ ನಡೀತಾ ಇರುತ್ತೆ. ಎವ್ರಿ ಇಯರು ಡಿಪಾರ್ಟ್ಮೆಂಟವ್ರು ಮಾಡ್ತಾ ಇರ್ತಾರೆ. ಸೊ ಬೈಸನ್ಸ್ ಎಲ್ಲ ಇದೆ ಇಲ್ಲಿ? ಬೈಸನ್ಸು ಡಿಯರ್ಸ್ ಎಲ್ಲ ಅವೆಲ್ಲ ಇದೆ, ಕಾಮನ್. ಇದು ಎಲಿಫೆಂಟ್ ಟ್ರಂಚ್. ಇದು EPT ಅಂತ ಹೇಳ್ತೀವಿ. ಯಾವುದೋ ಪ್ರಾಣಿಗಳು ಈ ಕಡೆ ರೋಡಿಗೆ ಬರಬಾರ್ದು ಅಂತೇಳಿ 10 ಫೀಟ್ ಡೀಪು 10 ಫೀಟ್ ಅಗಲ ಇರುತ್ತೆ. ಬಟ್ ಇದು ಸೋಲಾರ್ ಫೆನ್ಸಿಂಗ್ ಇದೆ, ಯಾರು ಒಳಗೆ ಹೋಗಬಾರ್ದು ಅಂತ. ಇದೆಲ್ಲ ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ. ಎಲ್ಲೂ ಇಲ್ಲ ಬೊಂಬೂಸು ಭದ್ರಾದಲ್ಲಿದೆ. ಎಲಿಫೆಂಟ್ಗೆ ಮೇನ್ ಫುಡ್ ಬೊಂಬು. ಇಲ್ಲಿ ಸರ್ ಇಲ್ಲಿಂದ ನಾವು ಎಂಟ್ರಿ ಆಗೋದು. ಸೊ ಇದು ಫಾರೆಸ್ಟ್ ಎಂಟ್ರಿ. ಹೌದು. ನಿಂತ್ಕೊಂಡು ಇಲ್ಲೊಂದು ಫೋಟೋ ತಗೊಳ್ಳೋಣ. ಈಗ ತೊಗೊಳ್ಳೋಣ, ಬರ್ತಾ ತೊಗೊಳ್ಳೋಣ? ಇಲ್ಲ, ಇವಾಗೆ ತಗೋಬೇಕು. ಬನ್ನಿ. ಸೊ ಸರ್ ಈಗ ನಾವು ಎಂಟ್ರ್ ಆಗ್ತಿರೋದು ಯಾವ ಗೇಟಿಂದ? ಬುತ್ತೋಡಿ ಗೇಟ್ ಇದು? ಇಲ್ಲ, ಭದ್ರಾ ಗೇಟ್. ಇದು ಭದ್ರಾ ಗೇಟ್. ಭದ್ರಾ ಗೇಟ್ ಗೇಟ್. ಈ ರೋಡ್ಗೆ ನಾವು ಗೇಮ್ ರೋಡ್ ಅಂತ ಹೇಳ್ತೀವಿ. ಈ ರೋಡ್ ಸಿಕ್ಕಿಲ್ಲ, ಇನ್ನೊಂದು ರೋಡ್ ಈ ಥರ ಕವರ್ ಮಾಡ್ತೀವಿ. ಎಷ್ಟು ನಮ್ಗೆ ಅನಿಮಲ್ಸ್ ಇವತ್ತು ನಮ್ಮ ಲಕ್ಕು. ಅಲ್ಲಿ ನೋಡಿ, ಅಲ್ಲಿ ನೋಡಿ ಸಾಂಬಾರ್. ಗವರ್ ಓಕೆ. ಸೊ ಇದು ವಾಟರ್ ಬಾಡಿ ಅಲ್ವಾ? ಹೌದು, ಗೌರಿ ಕೆರೆ ಅಂತೇಳಿ. ಓಕೆ. ಇಲ್ಲಿ ನಾವು ಲೇಟ್ ಈವ್ನಿಂಗಲ್ಲಿ ಜಾಸ್ತಿ ಅನಿಮಲ್ ಬರ್ತಾರೆ ಡ್ರಿಂಕಿಂಗ್. ಸಮ್ ಟೈಮ್ ಟೈಗರ್ ಎಲ್ಲ ನೋಡ್ತಾ ಇರ್ತೀವಿ ನಾವು ಇಲ್ಲಿ. ಇಲ್ಲಿ ಟೈಗರ್ ಎಲ್ಲ ಬರ್ತಾ ಇರೋದಾ? ಟೈಗರು, ಬ್ಲ್ಯಾಕ್ ಪ್ಯಾಂಥರ್ ಇಲ್ಲೇ ಸೈಟಿಂಗ್ ಆಗಿರೋದು. ಹಾಂ. ಹೌದು. ಸಬಿ ಟೀಕ್ ವುಡ್, ಒಂದು ಬ್ರ್ಯಾಡ್ ಲೀವ್ಸ್ ಏನೋ ಸಬಿ ಟೀಕ್ ವುಡ್, ವೆರಿ ಕಾಸ್ಟ್ಲಿ ವುಡ್, ಫರ್ನಿಚರ್ಸ್ ವುಡ್. ಆ ಥರ ಬೆಂಡ್ ಇದೆಯಲ್ಲ, ಅಲ್ಲೆಲ್ಲ ಲೆಪರ್ಡ್ ಕೂತ್ಕೊಳ್ಳೋದು ಜಾಸ್ತಿ. ಆ ಥರ ಬ್ರಾಂಚ್ ಬೆಂಡ್ ಇರ್ತೇನೋ ಅದು ಸಬಿ ಬೆಡ್ತಾರೆ. ಸೊ ಇಲ್ಲೆಲ್ಲ ಹೋಗ್ತಾರಾ ಸರ್ ಸಫಾರಿ? ಅದು ಇಲ್ಲ, ಅದು ಆಂಟಿ ಪೋಚಿಂಗ್ ಕ್ಯಾಂಪ್ ಏರಿಯಾ, ಅದು ಕೋರಿ ಏರಿಯಾ. ನಮಗೆ ಕೆಲವು ಏರಿಯಾ ಕೊಟ್ಟಿದ್ರೆ ಅದು ಮಾತ್ರ ಓಡಾಡಬೇಕು. ಲಂಗೂರ್ ಮಂಕಿ ಕೊಟ್ಟರೆ ಪಕ್ಕಾ ಮೂಮೆಂಟ್ ಇದೆ ಅಂತ. ಲಂಗೂರ್ ಮಂಕೀಸಿಂದ ಮೂಮೆಂಟ್ ಗೊತ್ತಾಗುತ್ತೆ. ಯಾಕಂದ್ರೆ ಮೇಲಿರುತ್ತಲ್ಲ, ಅದು ಈಸಿಯಾಗಿ ಕೊಟ್ಬಿಡುತ್ತೆ. ನೋಡಿ, ಇಲ್ಲಿ ಲೆಪರ್ಡ್ ಮೂಮೆಂಟ್ ಆಗಿದೆ ಮಾರ್ನಿಂಗು. ಪದ್ಮಾಕ್ಸ್ ಇದೆ ನೋಡಿ ಇಲ್ಲಿ ಲೆಪರ್ಡ್. ಅದು ಇದು ಕಪ್ ಥರ ಇದೆ. ಇಲ್ಲ, ಮೀಡಿಯಂ ಸೈಜ್ ಲೆಪರ್ಡ್.
ಫುಲ್ ನೀರ ಹತ್ರ ಬಂದ್ವಿ ನಾವೀಗ. ಬ್ಯಾಕ್ ವಾಟ್ರ್ ಬಂದಿದ್ದೀವಿ. ಭದ್ರಾ ಬ್ಯಾಕ್ ವಾಟ್ರಿಗೆ. ಹೌದು. ಇಲ್ಲೆಲ್ಲ ನೈಟ್ ಟೈಮ್ ಮೂವ್ಮೆಂಟ್ ಜಾಸ್ತಿ ಆಗ್ತವೆ. ಒಂದೊಂದ್ಸರಿ ಹಗಲು ಸಿಗುತ್ತೆ ಈವ್ನಿಂಗಲ್ಲಿ, ಮತ್ತು ಅರ್ಲಿ ಮಾರ್ನಿಂಗು. ನೋಡಿ ಅದೆಲ್ಲ ಎಲಿಫೆಂಟ್ ಡ್ಯಾಮೇಜ್ ಮಾಡಿರೋದು. ಟ್ರೀಸ್ ಇದೆಯಲ್ಲ, ಆ ಬಾರ್ಕ್ ಓಪನ್ ಮಾಡಿ ಎಲಿಫೆಂಟ್ ಈಟಿಂಗ್ ದೇರ್. ಹಾಂ, ದಿಸ್ ಒನ್ ಟೀಕ್ ಟ್ರೀ, ಮೇಲ್ ಎಲಿಫೆಂಟ್. ಮೇಲ್ ಎಲಿಫೆಂಟ್ ಆ ಥರ ಮಾಡೋದು. ಫೀಮೇಲ್ ಎಲಿಫೆಂಟ್ ಏನಕ್ಕೆ ಮಾಡಲ್ಲ ಆ ಥರ? ಅದಕ್ಕೆ ಕೋರೆ ಇರಲ್ಲ. ಪಾಯಿಂಟ್ ಬಿ ನೋಟೆಡ್. ಇಲ್ಲಿ ಗಂಟ ವಾಟರ್ ಇರುತ್ತೆ. ಆಗಷ್ಟು ಬಂದರೆ ಇಲ್ಲಿ ಗಂಟ ಟಚ್ ಆಗುತ್ತೆ ನೀರು. ನೋಡಿ ಎಷ್ಟು ಲೋ ಲೆವೆಲ್ಗೆ ಹೋಗಿದೆ ನೀರು. ಏನು ಸಖತ್ತಾಗಿದೆ ಗುರು. ಸೈಲೆಂಟ್. ಮೇಲಿದೆ ನೋಡಿ ಸ್ಟ್ಯಾಗ್ ಪಾರ್ಟಿ. ಗಂಡಿಗೆಲ್ಲ ಮೇಲು. ಎಬೋ 2 years ಒಂದ್ಸರಿ ರಿಮೂವ್ ಆಗಿ ಮತ್ತೆ ಹೊಸ್ತಾ ಬರುತ್ತೆ. ಸೊ ಇಲ್ಲಿ ಈಗ ನಮಗೆ ಸ್ಟಾಪ್ ಇರುತ್ತೆ ಸರ್? ಹೌದು, ಇದೆ. ಒಂದು 5 ನಿಮಿಷ. ಸೊ ಬಂದ್ವಿ ಈಗ ಬಂದ್ಬಿಟ್ಟು ಒಂದು ಸ್ಟಾಪ್ ಇದೆ. ಜೀಪೆಲ್ಲ ನಮ್ಮದು ಇಲ್ಲಿ ಸ್ಟಾಪ್ ಕೊಡ್ತಾ ಇದ್ದಾರೆ. ಇಂಟರ್ವಲ್ ಟೈಮ್. ಬಟ್ ಅಬೌಟ್ ಸ್ಟಾರ್ಟ್. ಇನ್ನು ಹೋಪ್ಸ್ ಅಂತೂ ಇದೆ. ಹೌದಾ, ನೋಡೋಣ. ಎಲ್ಲಿ Vehicle serpenticolous, it seats only snakes. Snakes and calves. ಗಾವರ್ ಅಲ್ಲಿದೆ. ಈ ಗ್ರೂಪ್ ಇದೆ, ರೈಟ್ ಲೆಫ್ಟು. ವಾವ್, ಸೂಪರ್. ಫೀಮೇಲ್ ಜಾಸ್ತಿ, ಫೀಮೇಲ್ ಮತ್ತೆ ಮರಿಗಳು. ಇದು ಮೇಲ್ ಬ್ಯಾಕ್ ಸೈಡ್ ಹೋಗೋದು. ಫಿಮೇಲ್ ಲಾಸ್ಟ್ ಗಾಯನು ಮೇಲ್. ವೈಲ್ಡ್ ಬರೋದು ಪಾಪ ಸತ್ತೋಗ್ಬಿಟ್ಟಿದೆಯಲ್ಲ ಅವರು. ಕಾಲು ಮುರಿದೋಗಿತ್ತು ಪಾಪ, ಏನೋ ಸತ್ತೋಗಿತ್ತು. ಅದನ್ನ ಮತ್ತೆ ಅದನ್ನು ಯಾರು ಅಟ್ಯಾಕು ಮಾಡಲ್ವಾ ಈಗ? ಮಾಡ್ತಾರೆ. ವೈಲ್ಡ್ ಬರೋ ಕೊಳ್ತಾ ಸ್ಮೆಲ್ ಬರ್ತಾ ಇದೆಯಲ್ಲ, ತಿನ್ಬಿಡ್ತಾ ಇನ್ನೊಂದು. ಯಾವ ಹುಲಿಗಳೆಲ್ಲ ಬಂದು ತಿನ್ಕೊಂಡ್ಬಿಡ್ತಾರೆ. ಅಲ್ಲ, ಹಂದಿಗಳು, ಕಾಡಂದಿಗಳು, ಬರ್ಡ್ಸ್ಗಳು ಇವೆಲ್ಲ ತಿನ್ಕೊಂಡು. ಅಲ್ಲಿ ಪಿ ಹೆಣ್ಣದು ಪಿಕಾಕ್ ಅದು. ಹಾಂ, ನೈಸ್. ಫೈಟ್ ಆಗ್ತದೆ. ಒಳ್ಳೆ ಪೋಸ್ ಇದೆ. ಎಲ್ಲಿ? ಏನು ಎಲಿಫೆಂಟಾ? ಎಲ್ಲಿ? ಹಾಂ ಹಾಂ ಹಾಂ. ಅಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ವಿಶಸ್ಸಲ್ಲಿ ಆನೆ. ಇದ್ರ ಮೂಮೆಂಟ್ ಗೊತ್ತಾಗುತ್ತೆ. ಅಲ್ಲಿ ಸೊಳ್ಳೆ ಇತ್ತು ಟಸ್ಕರ್. ಹಾಂ, ಟ್ರಂಕ್ ಎತ್ತೋ ಹೊಟ್ಟೋಯ್ತು ಅಷ್ಟೇ. ತೋರಿಸಿ ಅದು ಸಿಗೋಣ. ಇದು ಕಬಿನಿ ಅಂತ ಕೇಳ್ತಾ. ಓಕೆ, ಈ ಥರ ಬರಬೇಕಲ್ಲ ಇಲ್ಲಿಗೆ. ಇಂದ ಸಫಾರಿ, ಜೀಪ್ ಸಫಾರಿ ಆ್ಯಂಡ್ ಬಾಯ್. ದಿವಾಕರ್ ಸರ್, ಥ್ಯಾಂಕ್ ಯು. ಒಳ್ಳೆ ಒಂದು ಸಫಾರಿ ಕೊಟ್ಟರೆ. ಆಯ್ತೋ ಬಿಡ್ತಾ ಗೊತ್ತಿಲ್ಲ, ಬಟ್ ಒಳ್ಳೆ ಡ್ರೈವ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸೊ ಸೈಟ್ ಆಗಿಲ್ಲ, ನೋಡೋಣ ಹೇಗನ್ನಿಸ್ತು. ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಬಟ್ ಎನಿವೆ ಇಟ್ಸ್ ಓಕೆ. ಸೈಟ್ ಆಗಿಲ್ಲ ಅಂತಲೂ ಅಟ್ಲೀಸ್ಟ್ ಫಾರೆಸ್ಟ್ ಒಳಗಡೆ ಹೋಗಿ ಡ್ರೈವ್ ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜಿ ಆಗಿತ್ತು. ಲೈಕ್ ಡ್ರೈವರ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇನ್ಫಾರ್ಮೇಷನ್ ಅಂತೂ ತಿಳ್ಕೊಂಡಂಗೆ ಆಯಿತು. ತುಂಬಾ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಈಗ ನೆಕ್ಸ್ಟ್ ಇವಾಗ ಸ್ನ್ಯಾಕ್ಸ್ ಮತ್ತು ಕಾಫಿ ಅರೇಂಜ್ ಆಗಿದೆ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ರೂಮ್ ಹೋಗೋಣ. ಸೊ
ಅದಾಗಿತ್ತು ನಮ್ಮ ಮೊದಲನೇ ದಿನದ ಲಾಗು. ಮತ್ತೆ ನಾಳೆ ಬೆಳಿಗ್ಗೆ ಸಿಗೋಣಂತೆ. ಅಲ್ಲಿವರೆಗೂ And now we are in Bhadra Reservoir. See, this reservoir is formed due to building a dam against Bhadra River. ದೊಡ್ಡದು ಬರುತ್ತೆ ಅಲ್ಲಿ ಫಾರ್ಮರೇಟ್. ಇದರಲ್ಲಿ 3 ಜಾತಿ ಇದೆ.